ಶಿವಮೊಗ್ಗದಲ್ಲಿ ತೀವ್ರ ಸ್ವರೂಪ ಪಡ್ಕೊಂಡಿತ್ತು ಗಲಾಟೆ. ಶಿವಮೊಗ್ಗದ ಬಾಪೂಜಿ ನಗರದಲ್ಲಿರುವ ಸರ್ಕಾರಿ ಕಾಲೇಜಿನ ಮುಂಭಾಗದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಹೀಗಾಗಿ ಶಿವಮೊಗ್ಗ ನಗರದಲ್ಲಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಿ ಆದೇಶ ಮಾಡಲಾಗಿದೆ. ಕಾಲೇಜಿನ ಹೊರಭಾಗದಲ್ಲಿ ಕಲ್ಲು ತೂರಾಟ ಕೂಡ ಮಾಡಲಾಯಿತು. ಪರಿಸ್ಥಿತಿ ಕೈಮೀರ್ತಾ ಇರೋ ಹಿನ್ನೆಲೆಯಲ್ಲಿ 2 ದಿನಗಳ ಕಾಲ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಅಲ್ಲದೆ 144 ಸೆಕ್ಷನ್ ಅನ್ನು ಕೂಡ ಜಾರಿ ಮಾಡಿ ಜಿಲ್ಲಾಧಿಕಾರಿಗಳು ಆದೇಶವನ್ನ ಮಾಡಿದ್ದಾರೆ. ಕಾಲೇಜಿನ ಮುಂಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಸೇರಿದ್ರು. ಕೇಸರಿ ಬಾವುಟವನ್ನ ಹಿಡ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಅಲ್ಲದೆ ರಾಷ್ಟ್ರ ಧ್ವಜ ಸ್ತಂಭದಲ್ಲಿ ಕೇಸರಿ ಬಾವುಟನ್ನ ಕೂಡ ಅವರು ಅಲ್ಲಿ ಹಾಕಿರುವಂಥದ್ದು. ಇದೆಲ್ಲ ಬೆಳವಣಿಗೆಗಳು ನಡೆದ ಮೇಲೆ ಪರಿಸ್ಥಿತಿ ಕೈಮೀರ್ತಾ ಇದ್ದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಇದೀಗ ನಿಷೇಧಾಜ್ಞೆಯನ್ನ ಜಾರಿ ಮಾಡಿದ್ದಾರೆ. 2 ದಿನಗಳ ಕಾಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಪರಿಸ್ಥಿತಿಯನ್ನ ಹತೋಟಿಗೆ ತರುವಂತಹ ಪ್ರಯತ್ನಗಳು ಕೂಡ ಆಗಿರುವಂಥದ್ದು. ಕೇಸರಿ ಶಾಲನ್ನ ಹೊದ್ದು ಬಂದಿದ್ರು, ಅದರ ಜೊತೆಗೆ ಕೇಸರಿ ಬಾವುಟಗಳನ್ನ ಹಿಡ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಎಷ್ಟೇ ಅವರನ್ನ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ವಿದ್ಯಾರ್ಥಿಗಳು ಯಾರ ಮಾತನ್ನ ಕೇಳುವಂತಹ ಪರಿಸ್ಥಿತಿಯಲ್ಲೂ ಕೂಡ ಇರಲಿಲ್ಲ. ಇನ್ನು ಕಾಲೇಜಿನ ಹೊರಭಾಗದಲ್ಲಿ ಕಲ್ಲು ತೂರಾಟ ಕೂಡ ಆಯಿತು. ಒಂದು ರೀತಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾದ ಬಳಿಕ ಪೊಲೀಸರು ಅಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳು ನಿಷೇಧಾಜ್ಞೆ ಜಾರಿ ಮಾಡಿ ಆದೇಶ ಮಾಡಿರುವಂಥದ್ದು. ಸದ್ಯ ಈಗ ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ತರುವಂತಹ ಎಲ್ಲ ಪ್ರಯತ್ನಗಳಾಗ್ತಾ ಇದೆ. ಶಿವಮೊಗ್ಗ ನಗರದ ಎಲ್ಲ ಶಾಲಾ ಕಾಲೇಜುಗಳಿಗೆ 2 ದಿನ ರಜೆ ಘೋಷಣೆ ಮಾಡಲಾಗಿದೆ. ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರು ಸುದ್ದಿಗೋಷ್ಠಿ ಮಾಡ್ತಿದ್ದಾರೆ, ಬನ್ನಿ ನೋಡೋಣ. ಡಿಸ್ಟರ್ಬೆನ್ಸ್ ಇದೆ. ಆ ಡಿಸ್ಟರ್ಬೆನ್ಸ್ ಇರುವಂಥ ಬಳಿ DDPO ಅವರುಗಳು ಅಲ್ಲಿಯ DC ಅವ್ರ ಜೊತೆ ಮಾತಾಡಿ ಆ ಶಾಲೆಯ ಪರಿಸ್ಥಿತಿಗೆ ಅನುಸಾರವಾಗಿ 1 ಅಥವಾ 2 ದಿನ ರಜಾ ಘೋಷಣೆ ಮಾಡುವಂಥ ಅಧಿಕಾರವನ್ನು ಕೊಟ್ಟಿದ್ದೀವಿ. ಆನ್ಲೈನಿನ ಶಿಕ್ಷಣದ ಬಗ್ಗೆ ಅನೇಕ ತಜ್ಞರು, ಅನೇಕ ಸರ್ವೆಗಳು, ವರದಿಗಳು ಸ್ಪಷ್ಟವಾಗಿ ತಮ್ಮ ವರದಿಯನ್ನು ಕೊಟ್ಟಿವೆ. ಕಳೆದ 1 ವರ್ಷ ಮಾಡಿದಂಥ ಆನ್ಲೈನ್ ಎಜುಕೇಷನ್ನಲ್ಲಿ ಮಕ್ಕಳ ಅವರ ಜ್ಞಾನ ಪರಿಪೂರ್ಣ ಆಗಿಲ್ಲ ಅನ್ನುವಂಥದ್ದು ನಮ್ಗೆ ಗೊತ್ತಿದೆ. ಆ ಕಾರಣಕ್ಕೋಸ್ಕರ ನಾವು ಇಂಥ ಕೋವಿಡ್ 3ನೇ ಅಲೆಯಲ್ಲಿ ದೇಶದ ಯಾವುದೇ ರಾಜ್ಯದಲ್ಲಿ ಶಾಲೆಯನ್ನು ನಡೆಸದೇ ಇದ್ದಾಗ ನಮ್ಮ ರಾಜ್ಯದಲ್ಲಿ ಧೈರ್ಯ ಮಾಡಿ ಮಕ್ಕಳ ಶಿಕ್ಷಣದಲ್ಲಿ ತೊಂದರೆ ಆಗಬಾರ್ದು ಅನ್ನೋದಕ್ಕೋಸ್ಕರ ನಡೆಸಿದ್ವಿ. ನಮ್ಮ ಶಿಕ್ಷಣ ಇಲಾಖೆ ಎಲ್ಲರೂ ಸಹಕರಿಸಿದ್ರು. ವಿದ್ಯಾರ್ಥಿಗಳು ಸಹಿತ ಯಾವುದೇ ಭಯದಿಲ್ಲದೆ ಶಾಲೆಗಳಿಗೆ ಬಂದಿದ್ದಾರೆ. ಅಂಥ ಟೈಮಲ್ಲಿ ಎಲ್ಲೋ ಕೆಲವೇ ಕಾಲೇಜುಗಳಲ್ಲಿ ಅಂದರೆ 12 ಕಾಲೇಜುಗೋಸ್ಕರ ನಾವು ಅಲ್ಲಿಯ ಪರಿಸ್ಥಿತಿಗಳು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡ್ತಾ ಇದ್ರು. ಪರಿಸ್ಥಿತಿ ಮತ್ತಷ್ಟು ವಿಕೋಪಕ್ಕೆ ಹೋಗ್ತಾ ಇರುವ ಹಿನ್ನೆಲೆಯಲ್ಲಿ ಈಗ ಏನೆಲ್ಲ ಕ್ರಮಗಳನ್ನ ನಾವು ಕೈಗೊಳ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಆಯಾ ಜಿಲ್ಲೆಗಳ DDPIಗಳಿಗೆ ಈಗ ಸಚಿವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಒಂದ್ ವೇಳೆ ಪರಿಸ್ಥಿತಿ ಕೈ ಮೀರ್ತಾ ಇದ್ರೆ ಆಯಾ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಿ ಅಂತ ಈಗ ಶಿಕ್ಷಣ ಸಚಿವರು ಹೇಳಿರುವಂಥದ್ದು. ಹಿಜಾಬ್ ಕೇಸರಿ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ಎಲ್ಲಾ ಕಡೆಗಳಲ್ಲೂ ಕೂಡ ಪರಿಸ್ಥಿತಿ ಉಲ್ಬಣಗೊಳ್ತಾ ಇದೆ. ಸಾಕಷ್ಟು ಕಾಲೇಜುಗಳಲ್ಲಿ ಕೇಸರಿ ವರ್ಸಸ್ ಹಿಜಾಬ್ ಸಂಘರ್ಷ ಶುರುವಾಗಿರುವಂಥದ್ದು. ಒಂದ್ ಕಡೆ ಬುರ್ಕಾವನ್ನ ಧರಿಸ್ಕೊಂಡು ಬಂದು ಮುಸ್ಲಿಂ ವಿದ್ಯಾರ್ಥಿನಿಯರು ಪ್ರತಿಭಟನೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಕೇಸರಿ ಬಾವುಟ, ಕೇಸರಿ ಶಾಲನ್ನ ಹಾಕೊಂಡು ಬಂದು ಹಿಂದೂ ಪರ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ರು. ಈಗ ಆಗಿರುವಂತಹ ಸಿಚುವೇಶನ್ ಬಗ್ಗೆ ಶಿಕ್ಷಣ ಸಚಿವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು, ಬನ್ನಿ ನೋಡೋಣ. ಅವಕಾಶ ಕೊಡೋದಕ್ಕೋಸ್ಕರ ಶಾಂತಿಯುತವಾಗಿ ಸಮವಸ್ತ್ರದಲ್ಲಿ ಬಂದು ಕ್ಲಾಸಸ್ಸನ್ನು ಅಟೆಂಡ್ ಮಾಡಿ ಶಾಂತಿಯನ್ನು ಕಾಪಾಡುವಂಥದ್ರಲ್ಲಿ ತಮ್ಮ ಸಹಕಾರ ಬೇಕು ಅಂತ ಸಹಿತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಕೇಸರಿ ಮಾಲೆ ಶಾಲಾ ವಿದ್ಯಾರ್ಥಿಗಳು ರಾಷ್ಟ್ರಧ್ವಜವನ್ನು ಕೆಳಗೆ ಇಳಿಸಿ ಕೇಸರಿ ಧ್ವಜ ಹಾರಿಸುವ ಪ್ರಯತ್ನವನ್ನು ಮಾಡಿ ಇದ್ರ ಬಗ್ಗೆ ತನಿಖೆಗೆ ಸೂಚನೆ ಮಾಡ್ತಾರೆ. ಇದು ರಾಷ್ಟ್ರಕ್ಕೆ ಮಾಡಿದ ಅಪಮಾನ ಅಂತ ಹೇಳಿ ಬಣ್ಣನೆ ಆಗ್ತಾ ಇರುವಂಥದ್ದು. ಖಂಡಿತ ರಾಷ್ಟ್ರಧ್ವಜವನ್ನು ಇಳಿಸಿ ಈ ಧ್ವಜವನ್ನು ಹಾರಿಸಿದರೆ ತುಂಬ ಖಂಡನೀಯ. ಪ್ರಯತ್ನ ಮಾಡಿ ನಾನು ಅಧಿಕಾರಿಗಳನ್ನ ಕಲಿ ಮಾತಾಡ್ತೀನಿ, ವರದಿಯನ್ನು ತರಿಸ್ಕೊಂಡು ಸೂಕ್ಷ್ಮ
ಕ್ರಮವನ್ನು ಸಹಿತ ಜರುಗಿಸುವಂಥ ಪ್ರಯತ್ನ ಮಾಡಿ. ಸರ್, ಇದು ಒಂದು ಶಾಲೆಗಳ ರಜೆ ಘೋಷಣೆ ಒಂದು ಭಾಗ, ಮತ್ತೆ ಈ ಸಂಬಂಧಪಟ್ಟಂತೆ ನೀವು ವರದಿ ಕೇಳಿರೋದು ಅದೊಂದು ಭಾಗ. ಆದ್ರೆ ಈಗ ವಿದ್ಯಾರ್ಥಿಗಳ ಮಟ್ಟದಲ್ಲಿ ಈ ರೀತಿ ಮನಸ್ಥಿತಿ ಮನೋಭಾವನೆ ಬೆಳೆಯುವಂಥದ್ದು ಆತಂಕ ಉಂಟಾಗಲ್ಲ ಸರ್? ಖಂಡಿತ ಆತಂಕಕ್ಕೊಳಗಾಗುತ್ತೆ. ಕಳೆದ ಒಂದು ವಾರ ಅನೇಕ ಸಂವಾದಗಳಲ್ಲಿ ನಡೆದಂಥ ಚರ್ಚೆಗಳನ್ನು ನೋಡಿದಾಗ ಮನಸ್ಸಿನಲ್ಲಿ ಆ ಭಾವನೆಗಳು ಬಂದಿದೆ. ಕೆಲವು ನಾಯಕರುಗಳು ಆ ಟಿ ವಿಯ ಚರ್ಚೆಯ ಟೈಮಲ್ಲಿ ಕೇಳಿದಂಥ ಡಿಮ್ಯಾಂಡ್ ಮಾಡಿದಂಥ ವಿಚಾರಗಳನ್ನ ತಾವೆಲ್ಲರೂ ನೋಡಿದ್ದೀರ. ಒಂದಷ್ಟು ಜನ ಹಿಜಾಬ್ ಒಂದನ್ನೇ ಅವ್ರು ಡಿಮ್ಯಾಂಡ್ ಮಾಡಿಲ್ಲ, ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ. ಹಿಜಾಬ್ ನಮ್ಮ ಹಕ್ಕು, ಧರ್ಮ ಪಾಲನೆ ನಮ್ಮ ಹಕ್ಕು, ಧರ್ಮ ನಮಗೆ ಶಿಕ್ಷಣ ಇದಕ್ಕಿಂತ ಮುಖ್ಯ, ಈ ಥರದ್ದನ್ನೆಲ್ಲ ಮಾತಾಡಿ ಬೇರೆ ಯುವಕರನ್ನು ಪ್ರಚೋದಿಸುವಂಗೆ ಅವರ ಹೇಳಿಕೆಗಳು. ಇನ್ನೂ ಒಬ್ರು ಯಾರೋ ಬಂದು ಕೇಳಿದ್ರು, 5 ಬಾರಿ ನಾವು ನಮಾಜ್ ಮಾಡಬೇಕು, ಅದರಿಂದ ಶಾಲೆಯಲ್ಲಿ ನಮಾಜ್ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತಲೂ ಕೇಳಿದಂಥವ್ರು ಇದ್ದಾರೆ. ಕೆಲವು ನಾಯಕರುಗಳಿಗೆ ಇಚ್ಛೆ ಇತ್ತು ಶಿಕ್ಷಣದ ವ್ಯವಸ್ಥೆಗಳಲ್ಲಿ ಆ ಸಮಾಜಕ್ಕೆ ಒಂದಷ್ಟು ತೊಂದರೆಗಳಾಗಬೇಕು, ಅವರು ಶಾಲೆಗಳನ್ನ ಬಿಡಬೇಕು ಅಂತ. ಅದಕ್ಕೆ ಆ ಥರದ್ದೆಲ್ಲ ಹೇಳಿದಾಗ ಆ್ಯಸ್ ಎ ರಿಯಾಕ್ಷನ್ ಈ ಥರದ್ದೆಲ್ಲ ನಡೆದಿದೆ ಅಂಥೇಳಿ ಸರ್ಕಾರ ಇದು ಯಾವುದನ್ನು ರಿಯಾಕ್ಷನ್ನೂ ಸಹಿತ ನಾವೇನು ಅಕ್ಸೆಪ್ಟ್ ಮಾಡಿಲ್ಲ, ಅದು ತಪ್ಪೆ. ಸರ್ಕಾರ ಆ ಎಲ್ಲ ಅವ್ರು ಹೇಳಿದ್ದನ್ನೆಲ್ಲ ಸಮರ್ಥವಾಗಿ ನಿಭಾಯಿಸುವಂಥ ಶಕ್ತಿ ಇದ್ದಂಥ ಟೈಮಲ್ಲಿ ಯಾವುದೇ ಯುವಕರು ಲಾ ಆ್ಯಂಡ್ ಆರ್ಡ್ರನ್ನ ತಗೊಳ್ಳುವಂಥದ್ದು, ಶಾಂತಿಯನ್ನು ಡಿಸ್ಟರ್ಬ್ ಮಾಡುವಂಥದ್ದನ್ನು ಪ್ರಯತ್ನ ಮಾಡಬಾರ್ದು. ಸರ್ಕಾರ ಆಡೋ ಹುಡುಗರನ್ನ ಕಂಟ್ರೋಲ್ ಮಾಡಕ್ಕಾಗ್ತಾ ಇಲ್ಲ ಪರಿಸ್ಥಿತಿ ಬಂದಿದೆಯಲ್ಲ ಸರ್, ಸರ್ಕಾರ ಆಡೋ ಹುಡುಗರನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ, ಇನ್ನೇನು ನಡೆಸುತ್ತೆ ಅಂತ ಸರ್ಕಾರ, ನಾನು ಹೇಳಿದೆ 5,000 ಚಿಲ್ಲರೆ ಕಾಲೇಜಿನಲ್ಲಿ 12 ಕಾಲೇಜಿನಲ್ಲಿ ನಡೆದಿರುವಂಥದ್ದು, 2 ಕಾಲೇಜಿನಲ್ಲಿ ಮಾತ್ರ ಡಿಸ್ಟರ್ಬ್ ಆಗಿರುವಂಥದ್ದಕ್ಕೆ ಒಟ್ಟು ರಾಜ್ಯದ ಲಾ ಆ್ಯಂಡ್ ಆರ್ಡ್ರು ಬಿದೋಗಿದೆ ಅಂತ ಯಾರ ಹೇಳಿದ್ರೆ ಅದನ್ನು ಹೇಗೆ ತಗೋಬೇಕು ಅಂತ ನಂಗೆ ಅರ್ಥವಾಗ್ತಿಲ್ಲ. ಮತ್ತು ಲಾ ಆ್ಯಂಡ್ ಆರ್ಡ್ರು ಯಾವತ್ತು ಫೇಲ್ಯೂರ್ ಆಗಿದೆ ಅಂದರೆ ಇನ್ಸಿಡೆಂಟ್ ನಡೆದ ಮೇಲೆ ಆ್ಯಕ್ಷನ್ ತಗೊಳ್ಳದೇ ಇದ್ರೆ ಫೇಲ್ಯೂರ್ ಅಂತ. ಇನ್ಸಿಡೆಂಟ್ ನಡೆದಂಗೆ ನೋಡ್ಕೊಳ್ಳುವಂಥ ಸ್ಥಿತಿ ಎಲ್ಲೂ ಪ್ರಪಂಚದಲ್ಲಿ ಯಾವುದರಲ್ಲೂ ಇಲ್ಲ. ಇನ್ಸಿಡೆಂಟ್ಸ್ ನಡೀತಾನೆ ಇರುತ್ತೆ. ಇನ್ಸಿಡೆಂಟ್ ನಡೆದಾಗ ಆ್ಯಕ್ಷನ್ ತಗೊಳತ್ತೋ ಬಿಡುತ್ತೋ ಅನ್ನೋದು ಸರ್ಕಾರದ ಕೆಪಾಸಿಟಿಯ ಮೇಲೆ ನಾವೆಲ್ಲ ಕಡೆನೂ ಆ್ಯಕ್ಷನ್ ತಗೊಂಡಿದ್ದೀವಿ. ನಾನು ಹೇಳಿದೆ 1 ತಿಂಗಳು ಉಡುಪಿಯ ವಿಷಯ, ರಾಜ್ಯದ ಯಾವುದೇ ಕಡೆ ಯಾವುದೇ ಕಾಲೇಜಲ್ಲಿ ಹಬ್ಬದಂಗೆ ನೋಡ್ಕೊಳ್ಳುವಂಥ ಇದರಲ್ಲಿ ಸರ್ಕಾರ ಯಶಸ್ಸಾಗಿತ್ತು. ಅದಕ್ಕೆ ಯಾವುದೇ ರಾಜಕೀಯ ಬಣ್ಣ ಬರೆದಂಗೆ ನೋಡ್ಕೊಳ್ಳೋದ್ರಲ್ಲಿ ಯಶಸ್ಸಾಗಿತ್ತು. ಯಾವುದೇ ಧರ್ಮಗುರುಗಳು ಅಲ್ಲಿಗೆ ಹೋಗಿ ಆ ಮಕ್ಕಳ ಜೊತೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ದಂಗೆ ನೋಡ್ಕೊಂಡಿತ್ತು. 6 ಮಕ್ಕಳು ಮತ್ತು ಸರ್ಕಾರ ಆ ಮಕ್ಕಳನ್ನು, ಎಳೆ ವಯಸ್ಸಿನ ಮಕ್ಕಳನ್ನ ಕನ್ವಿನ್ಸ್ ಮಾಡುವಂಥ ಪ್ರಯತ್ನಗಳಲ್ಲಿ ಯಶಸ್ಸಾಗಿದ್ವಿ. ಆ 6ರಲ್ಲಾಗಲೇ 1 ಮಗು ಸಹಿತ ನನಗೆ ಶಿಕ್ಷಣ ಮುಖ್ಯ ಅಂತ ಬರುವಂಥದ್ರಲ್ಲೂ ಯಶಸ್ಸಾಗಿದ್ವಿ. ಇಂಥ ಯಶಸ್ಸು ಆಗ್ಬಿಡುತ್ತೆ ಅನ್ನುವಾಗ, ಮತ್ತು ಉಡುಪಿಯಲ್ಲಿ 9 PU ಕಾಲೇಜಿದೆ. ಆ 9 PU ಕಾಲೇಜಿನಲ್ಲಿ ಒಂದೇ ಕಾಲೇಜಿನಲ್ಲಿ 6 ಮಕ್ಕಳು ಮಾತ್ರ, ಆ ಕಾಲೇಜಿನ 90+ ಮಕ್ಕಳುಗಳಲ್ಲಿ 6 ಮಗು ಮಾತ್ರ ಹಿಜಾಬನ್ನು ಹಾಕೊಂಡು ಬರ್ತೀವಿ ಅಂತ ಕೇಳಿದ್ದು. ಆದರೆ ಯಾವಾಗಲೂ ಆ ಉಡುಪಿಯ ಬೇರೆ ಕಾಲೇಜುಗಳಿಗೆ ಸಹಿತ ಇದು ಹಬ್ಬಿತ್ತಿಲ್ಲ. ಯಾವಾಗ ಆ ಮಕ್ಕಳುಗಳು ಇನ್ನೇನು ಒಪ್ಕೊಂಡು ಶಾಲೆಗೆ ಬಂದ್ಬಿಡ್ತಾರೆ ಅಂತ ಗೊತ್ತಾಯ್ತೋ, ಇದ್ರ ಹಿಂದ್ಗಡೆ ಯಾರು ಇದ್ರೋ ಅವರು ಅಲ್ಲಿಂದ ಕುಂದಾಪುರದಕ್ಕೆ ತಾಂಡೋಗುವಂಥ ಪ್ರಯತ್ನ ಮಾಡಿದ್ರು. ಕುಂದಾಪುರ ಕಾಲೇಜಿನಲ್ಲೂ 100 ಮುಸಲ್ಮಾನ್ ಹೆಣ್ಮಕ್ಳುಗಳು ಓದ್ತಿದ್ರೆ ಅಲ್ಲಿ ಒಂದು 22 ಜನ ಮಕ್ಕಳನ್ನ ಕನ್ವಿನ್ಸ್ ಮಾಡೋವಂಥದ್ರಲ್ಲಿ ಸಕ್ಸಸ್ ಆದರು. ಅವೆರಡೇ ಬಳಿ ನಿಂತಿತ್ತು. ಯಾವಾಗ ರಾಜಕೀಯ ನಾಯಕರುಗಳು ಇದಕ್ಕೆ ಶಕ್ತಿ ತುಂಬುವಂಥ ಪ್ರಯತ್ನ ಮಾಡಿದ್ರು, ತುಪ್ಪ ಸುರಿಯುವಂಥ ಪ್ರಯತ್ನ ಮಾಡೋದು, ಅದಕ್ಕೆ ರಾಜ್ಯದಲ್ಲೆಲ್ಲ ಹಬ್ತು. ಆದರೆ ಕಳೆದ 3 ದಿನಗಳಿಂದನೂ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮೆಲ್ಲ ಕಾಲೇಜುಗಳು ಶಾಲೆಗಳು ನಡೆದಿವೆ. ಶಾಲೆ ಕಾಲೇಜುಗಳು ನಡಿಬೇಕಾದ್ರೆ ಮಕ್ಕಳುಗಳು ಹೊರಗಡೆ ಪ್ರೊಟೆಸ್ಟ್ ಮಾಡ್ಕೊಂಡು ಬಂದಿದ್ದು ನಾವು ನೀವೆಲ್ಲ ನೋಡಿದ್ವಿ. ಗೇಟಿಂದ ಒಳಗೆ ಬರಬೇಕಾದ್ರೆ ಅವನ್ನೆಲ್ಲವನ್ನೂ ಬಿಚ್ಚಾಕಿ ಡಿಸಿಪ್ಲಿನಿಂದ ಸಮವಸ್ತ್ರದಲ್ಲಿ ಬಂದು ಪಾಠವನ್ನು ಕೇಳಿದ್ದಾರೆ. ಧನ್ಯವಾದ. ಪಾಕಿಸ್ತಾನ, ತಾಲಿಬಾನ್ ಅಂತ ಈ ತರ ಪ್ರಚೋದನಾತ್ಮಕವಾದ ಹೇಳಿಕೆಗಳು ಬರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಸ್ವೀಕಾರ ಅನ್ಸುತ್ತಾ? ಪಾಕಿಸ್ತಾನ ಆ ಥರದ ಪ್ರಚೋದನಾತ್ಮಕ ಹೇಳಿಕೆಗಳನ್ನು ಯಾರೂ ಕೊಡಬಾರ್ದು, ನಿಜ. ಆದರೆ ತಿಳುವಳಿಕೆ ಇದ್ದಂಥವ್ರು ಇದರಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಪ್ರೊವೈಡ್ ಮಾಡಿದೆ ಅಂತಲೂ ಹೇಳಬಾರ್ದಿತ್ತು. ಇನ್ಸಿಡೆಂಟ್ ಯಾಕೆ ಕಾರಣ ಅನ್ಸುತ್ತೆ ಸರ್?
ನಾನು ಒಂದು ವರದಿಯನ್ನು ಓದಿದ್ರ ಪ್ರಕಾರ CPI SDP ನ ಒಂದು ಆರ್ಗನೈಸೇಷನ್ನು ಒಂದು ಜನಕ್ಕೆ ಪ್ರಚೋದನೆ ಮಾಡಿದೆ ಅನ್ನುವಂಥದ್ದು ನನ್ನ ಕಿವಿ ಮೇಲೆ ಬೀಳ್ತಿದೆ. ಅದು ಇನ್ವೆಸ್ಟಿಗೇಷನ್ ಪ್ರೊಸೆಸ್ಸಲ್ಲಿದೆ. CFI ಹೋಮ್ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ. ಕಾಂಗ್ರೆಸ್ ಸರ್ಕಾರದ ಇದೇ ಬಿಜೆಪಿ ನಾಯಕರು ಮತ್ತು ಬಿಜೆಪಿ ವಿಪಕ್ಷ ನಾಯಕರುಗಳು ದೊಡ್ಡ ಮಟ್ಟದಲ್ಲಿ ಎತ್ತಿದ್ರು. ಈಗ ನಿಮ್ಮದೇ ಸರ್ಕಾರ ಇದೆ ಸರ್, SDPI ಮತ್ತು PFI ಈ CFI ನ ನಿಷೇಧ ಮಾಡಲಿಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ವಾ? ಅದು ಇಚ್ಛಾಶಕ್ತಿ ಕೊರತೆ ಅಥವಾ ರಾಜಕೀಯ ಉದ್ದೇಶದಿಂದ ಈ ತರದ ಸಂಘಟನೆಗಳಿಗೆ ಅವಕಾಶ ಕೊಡುವ ಮುಖಾಂತರ ಇಂಥ ಪ್ರಚಂಡಗಳಿಗೆ ಮುನ್ನೆಲೆ ನಿಲ್ಲುವ ಮುಖಾಂತರ ರಾಜಕೀಯ ಬೆಳೆಯನ್ನು ನೀವು ಬೇಯಿಸ್ಕೊಳ್ತಿದ್ದೀರಾ? ರಾಜಕೀಯದ ಬೆಳೆಯನ್ನು ನಾವು ಬೇಯಿಸ್ಕೋಬೇಕು, ಇದರಿಂದ ರಾಜಕೀಯದ ಅಡ್ವಾಂಟೇಜ್ ತಗೋಬೇಕು ಅನ್ನೋದಾಗಿದ್ದರೆ ಉಡುಪಿಯ ಇನ್ಸಿಡೆಂಟು 1 ತಿಂಗಳು ಮಕ್ಕಳ ಮತ್ತು ಇಲಾಖೆಯ ಮಧ್ಯೆನೇ ಇದ್ದಂಥ ಸಮಸ್ಯೆಯಾಗಿ ನಾವು ಉಳಿಸ್ತಿತ್ತಿಲ್ಲ. ಎಲ್ಲೂ ಸಹಿತ ಒಂದು ಕಡೆನೂ ಸಹಿತ ರಾಜಕೀಯದ ಯಾವುದೇ ವಾಸನೆ ಬರ್ದಂಗೆ ಆ ಸಮಸ್ಯೆಯನ್ನು ಬಗೆಹರಿಸುವಂಥ ಪ್ರಯತ್ನ ಮಾಡ್ತಾ ಇದ್ವಿ. ಇವತ್ತೇನು ಪ್ರತಿಪಕ್ಷದ ನಾಯಕರು ಕೇಳಿದ್ದಾರೆ ಅಂದರು, ಆ ಮಕ್ಕಳಿಗೆ ಆ ಆಪ್ಷನ್ನು ಕೊಟ್ವಿ, ನೀವು ಶಾಲೆಗೆ ಬರೋಕ್ಕಾಗದೇ ಇದ್ದರೆ ನಾವು ಇಲಾಖೆಯಿಂದ ಕೊಡಲಿಲ್ಲ. ಅಲ್ಲಿ SDMC ಅಧ್ಯಕ್ಷರು ಅದನ್ನು ಕೇಳ್ಕೊಂಡ್ರು, ನಿಮ್ಮ ಶಿಕ್ಷಣ ಹಾಳಾಗೋದು ಬೇಡಮ್ಮ, ನೀವು ಹಿಜಾಬ್ನ ಹಾಕೊಂಡೇ ಬರಬೇಕು ಅನ್ನೋದಾದರೆ ಶಾಲೆಗೆ ಪ್ರವೇಶವಿಲ್ಲ, ಆದರೆ ನಿಮ್ಮ ಶಿಕ್ಷಣದ ತೊಂದರೆ ಆಗ್ದಂಗೆ ಆನ್ಲೈನಲ್ಲಿ ಬೇಕಾದ್ರೂ ನಾವು ಮಾಡ್ತೀವಿ ಅಂತ ಅಲ್ಲಿಯ ಅಧ್ಯಕ್ಷರು ಮಾತ್ರ, ಇಲಾಖೆ ಅಲ್ಲ, ಅಲ್ಲಿಯ ಅಧ್ಯಕ್ಷರು ಆ ಮಕ್ಕಳ ಶಿಕ್ಷಣದ ಬಗ್ಗೆ ಇಷ್ಟೊಂದು ಆಸಕ್ತಿ ಇದ್ದಂಥ ಅಧ್ಯಕ್ಷರು ಅದನ್ನೂ ಸಹಿತ ಕೇಳಿದರು. ಅಂದರೆ ಈ ವಿಷಯವನ್ನು ಎಷ್ಟು ಗಂಭೀರವಾಗಿ ತಗೊಂಡು ಸರ್ಕಾರ ಮತ್ತು ಅಲ್ಲಿಯ SDMC ನಡ್ಕೊಂಡಿತ್ತು ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆಗಳಿಲ್ಲ. ನಾನು ಆಗಲೇ ಹೇಳ್ದಂಗೆ ಹೋಮ್ ಮಿನಿಸ್ಟ್ರ್ ಜೊತೆ ಮಾತಾಡಿದ್ದೀನಿ. ಇದ್ರ ಹಿಂದ್ಗಡೆ ಯಾರ್ಯಾರಿದ್ದಾರೆ ಅನ್ನುವಂಥದ್ದನ್ನು ಇನ್ವೆಸ್ಟಿಗೇಟ್ ಮಾಡಿಕೊಡಿ ಅನ್ನುವಂಥದ್ದು. ಇನ್ವೆಸ್ಟಿಗೇಟ್ ಮಾಡಾದ್ಮೇಲೆ ಮುಂದೆ ಸರ್ಕಾರ ಅದು ಇನ್ವೆಸ್ಟಿಗೇಷನ್ನ ರಿಪೋರ್ಟಿನ ಮೇಲೆ ಮುಂದಿನ ನಿರ್ಣಯ ಅಂತಾಳೆ. ಧನ್ಯವಾದ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. This is our name. With the hijab, we will do our education.